ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ವೃತ್ತಗಳು ಅನ್ನುವಂತಹ ಒಂದು ದೊಡ್ಡ ಕಾನ್ಸೆಪ್ಟ್ ಮ್ಯಾಗ ವಿಡಿಯೋಗಳನ್ನು ಮಾಡಿದ್ವಿ. ವೃತ್ತಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂಥೇಳಿ. ಆ ವಿಡಿಯೋವನ್ನು ನೋಡಿದಂತಹ ವೀಕ್ಷಕರು ಸರ್ ಇದ್ರ ಮ್ಯಾಗಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರಿ ಅನ್ನುವಂಥ ಕಮೆಂಟ್ಸ್ಗಳನ್ನು ಹಾಕಿದ್ರು. ನಾವಲ್ಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿರಲಿಲ್ಲ. ಪೂರ್ತಿ ಆದಂತಹ ಕಾನ್ಸೆಪ್ಟ್ ಬೇಸ್ಡ್ ವಿಡಿಯೋ ಅದಾಗಿತ್ತು. ಯಾರು ಆ ವಿಡಿಯೋ ನೋಡಿಲ್ಲ, ನಮ್ಮ ಲಿಸ್ಟ್ ಒಳಗೆ ಅದ, ಆ ವಿಡಿಯೋವನ್ನು ನೋಡಿರಿ. ವೃತ್ತಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಇವತ್ತಿನ ಈ ಸೆಷನಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂದರೆ LBA ಪ್ರಶ್ನೆಗಳನ್ನು ಬಿಡಿಸುವಂಥ ಒಂದು ಕಾರ್ಯವನ್ನು ಮಾಡ್ತಿದ್ದೇನೆ. ಇದು ಬಹಳ ಹೆಲ್ಪ್ ಆಗ್ತದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಎಸ್ಪೆಷಲಿ TET ಮತ್ತು GPSTR ಎಕ್ಸಾಮಿನೇಷನ್ಸ್ಗಳಿಗೆ. ಅದೇ ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಸಹಕಾರಿಯಾಗಿರುವಂತಹ ವಿಡಿಯೋ ಇದಾಗಿರ್ತದೆ. ವೃತ್ತಗಳು ಅನ್ನುವಂತಹ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಲೆಸನ್ ಮ್ಯಾಗಿನ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ನಾವೀಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು, 1ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. ವೃತ್ತದ ಛೇದಕ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ರೇಖೆಗಳದಾವ, ಅದ್ರ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. XY ರೇಖೆ ನಿಮಗೆ ಕಾಣ್ತದಲ್ಲ, ಇದು ವೃತ್ತದ ಸ್ಪರ್ಶಕ. ಸ್ಪರ್ಶಕ ಅಂದರೆ ವೃತ್ತದ ಪರಿಧಿಯ ಒಂದು ಬಿಂದುವಿನ ಮೂಲಕ ಹಾಯ್ದು ಹೋಗುವಂತಹ ರೇಖೆ. ಇನ್ನು PQ ರೇಖೆ ಕಾಣ್ತಿದಲ್ಲ, ಇದು ಕೇಂದ್ರ ಬಿಂದುವಿನ ಸಂಪರ್ಕವಿಲ್ಲದೆ ಪರಿಧಿಯ ಎರಡು ಬಿಂದುಗಳನ್ನು ಸೇರಿಸುವ ರೇಖೆನ ಆಗಿರ್ತದೆ. ಇನ್ನು AB ಅಂತ ನೋಡ್ತಿದ್ದಾರಲ್ಲ, ಇದು ವ್ಯಾಸ. ಕೇಂದ್ರ ಬಿಂದುವಿನ ಮೂಲಕ ಪರಿಧಿಯ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆ ವ್ಯಾಸ ಆಗಿರ್ತದೆ. ಇದು ತ್ರಿಜ್ಯದ 2 ಪಟ್ಟು ಇರುವಂತಹ ಒಂದು ಸರಳ ರೇಖೆ. ವೃತ್ತವನ್ನು ಅರ್ಧಿಸ್ತಿರ್ತದೆ ಈ ವ್ಯಾಸ. ಡಯಾಮೀಟರ್ ಅಂಥೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ. ಹಾಗಾದ್ರೆ ಸರ್ ಛೇದಕ ಯಾವುದ್ರಿ ಅಂದರೆ MN ಅನ್ನುವಂತಹ ರೇಖೆ ಛೇದಕ. ಛೇದಕ ಅಂದ್ರೆ ವೃತ್ತದ ಪರಿಧಿಯನ್ನು ಛೇದಿಸಿಕೊಂಡು ಹೋಗುವಂತಹ ಒಂದು ಸರಳ ರೇಖೆ, ಛೇದಿಸಿಕೊಂಡು ಹೋಗ್ತದೆ. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ MN ರೇಖೆ ವೃತ್ತದ ಛೇದಕ ರೇಖೆ ಆಗಿರ್ತದೆ. ದೆನ್ ನೆಕ್ಸ್ಟ್, ಈ ಚಿತ್ರದಲ್ಲಿ ವೃತ್ತದ ಸ್ಪರ್ಶಕ ಯಾವುದು? ನಾ ಇದೇ ಹೇಳಿದಂಗೆ ಸ್ಪರ್ಶಕ ಅಂದರೆ ಸ್ಪರ್ಶ ಮಾಡಿಕೊಂಡು ಹೋಗುವಂಥ ರೇಖೆ PB ವೃತ್ತದ ಸ್ಪರ್ಶಕವಾಗಿರ್ತದೆ. AB ಅನ್ನುವಂತಹ ರೇಖೆ ವೃತ್ತದ ಸ್ಪರ್ಶಕ ರೇಖೆ. ದೆನ್ 3ನೇ ಪ್ರಶ್ನೆನ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಸ್ಪರ್ಶ ಬಿಂದು ಯಾವುದು ಅಂತ ಕೇಳಿದ್ದಾರೆ. ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ನೀವು. AB ಒಂದು ಸ್ಪರ್ಶಕ ಆದರೆ P ಅನ್ನುವಂತಹ ಬಿಂದು ವೃತ್ತದ ಪರಿಧಿನೂ ಹೌದು, ಸ್ಪರ್ಶಕದ ಹಾದು ಹೋಗುವಂತಹ ಬಿಂದು ಕೂಡ ಹೌದು. ಒಂದು ವೃತ್ತದ ಪರಿಧಿ ಮತ್ತು ಸ್ಪರ್ಶಕ ಹಾಯುವಂತಹ ಒಂದು ಈ ಬಿಂದುವನ್ನು ನಾವೇನಂತ ಕರಿತಾವೆ ಅಂದರೆ ಸ್ಪರ್ಶ ಬಿಂದು ಅಂತ ಕರಿತೀವಿ. ದಟ್ ಪಾಯಿಂಟ್ ಈಸ್ ಕಾಮನ್. ಅದು ಕಾಮನ್, ಟ್ಯಾಂಜೆಂಟ್ಗೂ ಅದ ಕಾಮನ್, ಆ ಸರ್ಕಲ್ಗೂ ಅದ ಕಾಮನ್ ಆಗಿರ್ತದೆ. ಓಕೆ, ದೆನ್ 4ನೇ ಪ್ರಶ್ನೆಯನ್ನು ನೀವು ಗಮನಿಸೋದಾದರೆ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ PA, PC ಮತ್ತು CDಗಳು ಸ್ಪರ್ಶಕವಾಗಿವೆ. ಫಸ್ಟ್ ನೋಡಿ, ಚಿತ್ರದಲ್ಲಿ PA, PC, CD ನಿಮ್ಗೆ ಕಾಣ್ತಾ ಇದ್ದಾವೆ. AP 3 ಸೆಂಟಿಮೀಟರ್, AP 3 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾನೆ. CD 5 ಸೆಂಟಿಮೀಟರ್, CD 5 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾನೆ. ಹಾಗಾದರೆ PCಯ ಉದ್ದ ಅತ್ಯಂತ ಸುಲಭ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ DC ಮತ್ತು CB ಇವು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಗಳು. ಬಾಹ್ಯ ಬಿಂದು ಯಾವುದು ಅಂದರೆ C. ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕ ಏನಾದರೂ ವೃತ್ತಕ್ಕೆ ಎಳೆದು ಅಂದರೆ ಆ ಎರಡು ಸ್ಪರ್ಶಕಗಳು ಪರಸ್ಪರ ಸಮನಾಗಿರ್ತವೆ. ಇದು 5 ಸೆಂಟಿಮೀಟರ್ ಐತಂದ್ರೆ CB ಕೂಡ 5 ಸೆಂಟಿಮೀಟರ್ ಆಗಿರ್ತದೆ. ಇದು 3 ಸೆಂಟಿಮೀಟರ್ ಐತಂದ್ರೆ PB ಕೂಡ 3 ಸೆಂಟಿಮೀಟರ್ ಆಗಿರ್ತದೆ. ಅಂದರೆ ಬಾಹ್ಯ ಬಿಂದುವಿನಿಂದ, ಇಲ್ಲಿ ಬಾಹ್ಯ ಬಿಂದು ಯಾವುದು ಅಂದರೆ P. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಪರಸ್ಪರ ಸಮ, ಹಾಗಾಗಿ ಅವುಗಳ ಅಳತೆ ಮಾನಗಳು ಕೂಡ ಸಮ. ಹಾಗಾದರೆ 3 + 5 PC ಆಗಿರ್ತದೆ. ಇವೆರಡನ್ನ ಕೂಡಿಸಿದ್ರೆ ಸ್ಪರ್ಧಾರ್ಥಿಗಳೇ 8 ಸೆಂಟಿಮೀಟರ್ ಆನ್ಸರ್ ಬರ್ತದೆ. ಈ 8 ಸೆಂಟಿಮೀಟರ್ ಅನ್ನೋದು PCಯ ಉದ್ದ. 8 ಸೆಂಟಿಮೀಟರ್ ಆಪ್ಷನ್ದಲ್ಲಿ ಐತೋ ಇಲ್ಲೋ ನೋಡ್ರಿ, ಐತಿ. 8 ಸೆಂಟಿಮೀಟರ್ PCಯ ಉದ್ದ. ಓಕೆ, 5ನೇ ಪ್ರಶ್ನೆ ನೋಡೋಣ. ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕದ ನಡುವಿನ ಕೋನ ಎಷ್ಟಿರ್ತದೆ ಅಂತ ಕೇಳಿದಾರೆ. ಒಂದು ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಆಗಿರ್ತದೆ. ಒಂದು ವೃತ್ತದಲ್ಲಿ ಒಂದು ಸ್ಪರ್ಶಕ ಎಳೆದ್ರಂದ್ರೆ ಆ ಸ್ಪರ್ಶಕದ ಸ್ಪರ್ಶ ಬಿಂದುವಿಗೆ ಎಳೆದ ಕೋನ ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅನ್ನೋದು ಕಾನ್ಸೆಪ್ಟ್. ಸ್ಪರ್ಶಕದ ಸ್ಪರ್ಶ ಬಿಂದುವಿಗೆ ಎಳೆದಂತಹ ತ್ರಿಜ್ಯ, ವೃತ್ತದ ತ್ರಿಜ್ಯ ಸ್ಪರ್ಶಕಕ್ಕೆ ಯಾವಾಗಲೂ ಲಂಬವಾಗಿರ್ತದೆ. ಲಂಬ ಅಂದರೆ 90 ಡಿಗ್ರಿ. 6ನೇ ಪ್ರಶ್ನೆ ನೋಡ್ರಿ. 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಲ್ಲಿ ಪರಸ್ಪರ ಸಮಾಂತರವಾಗಿರುವ ಸ್ಪರ್ಶಕಗಳ ನಡುವಿನ ದೂರ ಎಷ್ಟು ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೆಂಗಂದ್ರೆ ಒಂದು ವೃತ್ತಕ್ಕೆ ಸಮಾಂತರವಾಗಿ ಸ್ಪರ್ಶಕಗಳದಾವ. ಒಂದು
3.5 ಸೆಂಟಿಮೀಟ್ರ್, ಅಂದರೆ ಅದು ಸ್ಪರ್ಶಕದ ಸ್ಪರ್ಶ ಬಿಂದುವಿಗೆ ಹೇಳಿರಿ 3.5 ಸೆಂಟಿಮೀಟ್ರ್. ಈಚೆ ಕಡೆನೂ ಕೇಂದ್ರದಿಂದ ಸ್ಪರ್ಶಕ ಅಥವಾ ಪರಿಧಿಯನ್ನು ಮುಟ್ಟಾತೈತಿ ಅಂದರೆ ಅದು ಕೂಡ 3.5 ಸೆಂಟಿಮೀಟ್ರ್ ಇರ್ತದೆ. 3.5 ಸೆಂಟಿಮೀಟ್ರ್ 3.5 ಸೆಂಟಿಮೀಟ್ರ್ 7 ಸೆಂಟಿಮೀಟ್ರ್. ಹಾಗಾದರೆ 3.5 ಸೆಂಟಿಮೀಟರ್ ವೃತ್ತದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಸಮಾಂತರವಾಗಿ ಸ್ಪರ್ಶಕಗಳಿದ್ದು ಅಂದರೆ ಅಲ್ಲಿ ಅದು ವ್ಯಾಸವನ್ನು ಉಂಟು ಮಾಡ್ತದೆ ಸ್ಪರ್ಶಕದ ನಡುವೆ. ಹಾಗಾದರೆ 3.5 ಸೆಂಟಿಮೀಟರ್ ತ್ರಿಜ್ಯ ಐತಂದರೆ ಇದರ 2 ಪಟ್ಟು ವ್ಯಾಸ ಅಂದರೆ 7 ಸೆಂಟಿಮೀಟರ್ ಸ್ಪರ್ಶಕಗಳ ನಡುವಿನ ದೂರ ಇರ್ತದೆ. ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು. 7ನೇ ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸ್ಕೊಂಡು ಹೊಂಟೈತಿ. ಆಲ್ರೆಡಿ ಇದ್ರ ಬಗ್ಗೆ ಮಾತಾಡೀನಿ. ವೃತ್ತ ಛೇದಕ ಅಂಥೇಳಿ ಕರೀತಾರೆ. 8ನೇ ಪ್ರಶ್ನೆಯನ್ನು ನೋಡಿ. ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ಸರಳ ರೇಖೆ. ಒಂದೇ ಬಿಂದುವಿನಲ್ಲಿ ಛೇದಿಸ್ಕೊಂಡು ಹೋಗ್ತದೆ ಅಂತಹ ರೇಖೆಗಳನ್ನು ಸ್ಪರ್ಶಕ ರೇಖೆಗಳು. ಸ್ಪರ್ಶ ಮಾಡ್ಕೊಂಡು ಟಚ್ ಮಾಡ್ಕೊಂಡು ಹೋಗ್ತದೆ, ಟ್ಯಾಂಜೆಂಟ್ಸ್ ಅಂತ ಹೇಳಿ ಕರೀತಾರೆ, ಸ್ಪರ್ಶಕಗಳು. 9ನೇ ಪ್ರಶ್ನೆಯನ್ನು ಗಮನಿಸ್ರಿ. ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ ಕಾಣ್ತಾ ಇದ್ದಾವೆ ನಿಮಗೆ. ಪಿ ಎ ಮತ್ತು ಪಿ ಬಿಗಳು ಎ ಪಿ ಬಿ 80 ಡಿಗ್ರಿ. ಎ ಪಿ ಬಿ ಅಂದರೆ ಇದು ಬಾಹ್ಯ ಬಿಂದುವಿನಲ್ಲಿ ಉಂಟಾದಂತಹ ಕೋನ ಅಂದರೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ. ಹಾಗಾದರೆ ಎ ಒ ಬಿ ಅಂದರೆ ತ್ರಿಜ್ಯಗಳ ನಡುವಿನ ಕೋನ. ಯಾವಾಗಲೂ ಒಂದು ವೃತ್ತ ತೆಗೆದ ನೀವು ಸ್ಪರ್ಶಕವನ್ನು ಮಾಡಿಕೊಂಡ ತ್ರಿಜ್ಯದಲ್ಲಿ ಉಂಟಾದ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಇದು ನೀವು ನೆನಪಿಟ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ಸ್ಪರ್ಶಕಕ್ಕೂ ಮತ್ತು ತ್ರಿಜ್ಯಕ್ಕೂ ಲಂಬ ಏರ್ಪಟ್ಟಿರ್ತಾರೆ. ಆಚೆ ಕಡೆ 90 ಡಿಗ್ರಿ, ಈಚೆ ಕಡೆ 90 ಡಿಗ್ರಿ ಹೋಗಿರ್ತದೆ. ಇದೊಂದು ಚತುರ್ಭುಜ ಉಂಟಾಗತೈತಿ ಅಂದರೆ ಆಲ್ರೆಡಿ 180 ಡಿಗ್ರಿ ಹೋಗೈತೆ ಅಂದರೆ ಇನ್ನು 180 ಡಿಗ್ರಿ ಉಳಿತಿರ್ತದೆ. ಓಕೆ, ಒಂದು ಸ್ಟೇಟ್ಮೆಂಟನ್ನು ನೆನಪಿಟ್ಕೋರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ಏನಾದರೂ ಹೇಳಿದ್ರೆ ಅಂದ್ರೆ ತ್ರಿಜ್ಯದಲ್ಲಿ ಉಂಟಾಗುವ ಕೋನ ಮತ್ತು ಸ್ಪರ್ಶಕದ ನಡುವೆ ಉಂಟಾಗುವ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಇಷ್ಟ ಸ್ಟೇಟ್ಮೆಂಟ್. ಇಲ್ಲಿ ಎ ಪಿ ಬಿ 80 ಡಿಗ್ರಿ ಐತೆ ಅಂದರೆ ಅದರ ಅಭಿಮುಖವಾದ ಅಂದರೆ ತ್ರಿಜ್ಯಗಳ ನಡುವಿನ ಕೋನ 100% 100 ಡಿಗ್ರಿ ಇರ್ತದೆ. ಓಕೆ, 100 ಡಿಗ್ರಿ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ. ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರದ ವೃತ್ತಗಳಿಗೆ ಸ್ಪರ್ಶಕಗಳಾಗಿವೆ. ಚಿತ್ರವನ್ನು ಗಮನಿಸ್ತಾ ಇದ್ದೀರಾ, ಗೊತ್ತಾಗ್ತಿದೆ. ಎ ಆರ್ ಬಿ ಆರ್ನಲ್ಲಿ ಸ್ಪರ್ಶಿಸುವ ಇನ್ನೊಂದು ಸ್ಪರ್ಶಕ. ಸಿ ಪಿ 11 ಸೆಂಟಿಮೀಟ್ರ್. ಸಿ ಪಿ ಎಲ್ಲಿದೆ ನೋಡ್ರಿ, ಸಿ ಪಿ. ಓಕೆ, ಟೋಟಲ್ 11 ಸೆಂಟಿಮೀಟ್ರ್. ಬಿ ಸಿ 7 ಸೆಂಟಿಮೀಟ್ರ್. ಇದು 7 ಸೆಂಟಿಮೀಟ್ರ್. ಹಾಗಾದರೆ ಬಿ ಆರ್ನ ಅಳತೆ ಕಂಡಿಡಿ ಅಂತ ಅನ್ನತ್ತದ. ಬಿ ಆರ್ ಇಲ್ಲದ. ಓಕೆ, ಈ ಬಿ ಆರ್ ಕೂಡ ಒಂದು ಸ್ಪರ್ಶಕ. ಬಿ ಅನ್ನುವಂಥ ಬಾಹ್ಯ ಬಿಂದುವನ್ನು ತೊಗೊಂಡ್ರೆ ಬಿ ಆರ್ ಕೂಡ ಒಂದು ಸ್ಪರ್ಶಕ. ಬಿ ಆರ್ ಎಷ್ಟದ ಅಂದರೆ ಬಿ ಕ್ಯೂ ನಟ್ಟ ಇರ್ತದ ಈಚೆ ಕಡೆ ಸ್ಪರ್ಶಕದಟ್ಟ. ಯಾಕಂದ್ರೆ ಬಿ ಅನ್ನು ಬಾಹ್ಯ ಬಿಂದುವಾಗಿ ತೆಗೆದುಕೊಳ್ಳತ್ತಿದ್ದೆ ನಾನು. ಬಿ ಆರ್ ಬಿ ಕ್ಯೂ ಸೇಮ್ ಇರ್ತಾವೆ. ಓಕೆ, ಫಸ್ಟ್ ನಾನು ಏನು ಬರೀತೀನಿ, ಬಿ ಆರ್ ಇಸ್ ಈಕ್ವಲ್ ಟು ಬಿ ಕ್ಯೂ. ಇದೊಂದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಲಿ. ದೆನ್ ಅವರು ಪಿ ಸಿ ಅಳತೆ ಕೊಟ್ಟಿದ್ದಾರೆ. ಪಿ ಸಿ ಅಳತೆ 11 ಸೆಂಟಿಮೀಟ್ರ್. ಪಿ ಸಿ ಅಷ್ಟೇ ಸಿ ಕ್ಯೂ ಇರ್ತದೆ 11 ಸೆಂಟಿಮೀಟ್ರ್. ಯಾಕಂದ್ರೆ ಸಿ ಬಾಹ್ಯ ಬಿಂದು ಸ್ಪರ್ಶಕಕ್ಕೆ ಪಿ ಸಿ ಮತ್ತು ಸಿ ಕ್ಯೂ ಅನ್ನುವಂಥ 2 ರೇಖೆಗಳನ್ನ ಹೇಳಿದಾರೆ. ಅದು 11 ಐತಂದ್ರೆ ಇದು 11 ಇರ್ತದೆ. ಇನ್ನು ಬಿ ಸಿ 7 ಸೆಂಟಿಮೀಟ್ರ್. ನಾನು ಬಿ ಸಿ 7 ಸೆಂಟಿಮೀಟ್ರ್ ಇದೆ. 11 7 ಕಳೆದ್ರೆ 4 ಸೆಂಟಿಮೀಟರ್. ಕ್ಯೂ ಬಿ ಅಳತೆ ಕ್ಯೂ ಬಿ 4 ಐತೆ ಅಂದರೆ ಬಿ ಆರ್ ಕೂಡ 4 ಇರ್ತದೆ. ಯಾಕಂದ್ರೆ ಆಲ್ರೆಡಿ ನಾವು ಹೇಳೇವು ಬಿ ಕ್ಯೂ ಮತ್ತು ಬಿ ಆರ್ಗಳು ಒಂದ ಅಂತ. ಬಿ ಕ್ಯೂ 4 ಅದ ಅಂದರೆ ಬಿ ಆರ್ ಕೂಡ 4. ಕ್ಯೂ ಬಿ ಅಂದರೂ ಒಂದ, ಬಿ ಕ್ಯೂ ಅಂದರೂ ಒಂದ. ಹಾಗಾದರೆ ಇದರ ಆನ್ಸರ್ ಎಷ್ಟು ಅಂದರೆ 4 ಸೆಂಟಿಮೀಟರ್. ಓಕೆ, ದೆನ್ 11ನೇ ಪ್ರಶ್ನೆ ಸ್ಪರ್ಧಾರ್ಥಿಗಳೇ. ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಇದೆ. ಇದರ ಬಗ್ಗೆ ಮಾತಾಡೋಣ. ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ಹಾಗಾದರೆ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳ ನಡುವಿನ ಕೋನ 2 ಕೂಡ 180 ಆಗಬೇಕು. ಆಲ್ರೆಡಿ 130 ಕೊಟ್ಟ ನನಗೆ ಡೈರೆಕ್ಟ್ ಹೋಗ್ಬೋದು 50 ಡಿಗ್ರಿ. ಓಕೆ, ಒಂದು ಕಾನ್ಸೆಪ್ಟ್ ಗೊತ್ತಾಗ್ತದೆ ನನಗೆ. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ತ್ರಿಜ್ಯದ ನಡುವಿನ ಕೋನಕ್ಕೆ ಏನು ಹೋಲಿಕೆ ಇರ್ತದೆ ಅನ್ನುವಂತಹ ಒಂದು ಬ್ಯೂಟಿಫುಲ್ ಆದಂಥ ಕಾನ್ಸೆಪ್ಟ್. ಎಷ್ಟು 12ನೇ ಚಿತ್ರ. ಚಿತ್ರದಲ್ಲಿ ಓ ಕೇಂದ್ರದ ವೃತ್ತಕ್ಕೆ ಪಿ ಎ ಬಿ 90 ಡಿಗ್ರಿ ಆಗುವಂಗ ಎ ಪಿ ಮತ್ತು ಎ ಕ್ಯೂ ಸ್ಪರ್ಶಕಗಳು ಎ ಬಿಂದುವಿನಿಂದ ಎಳೆಯಲಾಗಿದೆ. ಎ ಪಿ 4 ಸೆಂಟಿಮೀಟರ್. ಆದರೆ ವೃತ್ತದ ತ್ರಿಜ್ಯದ ಅಳತೆ ಏನು ಅಂತ ಕೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಕೂಡ ಇದು ಕೂಡ. 4 ಸೆಂಟಿಮೀಟರ್ ಆಗಿದೆ. ಎಲ್ಲವೂ ಕೂಡ 90 ಡಿಗ್ರಿ ಅದಾವೆ. ಪಿ ಎ ಕ್ಯೂ ಆಗಿರ್ಬೋದು, ಅದು 90 ಇದ್ದರೆ ಅಪೋಸಿಟ್ ಆ್ಯಂಗಲ್ ಕೂಡ 90 ಇರ್ತದೆ. ಇವು ಆಲ್ರೆಡಿ ತ್ರಿಜ್ಯದ ಅಳತೆ ಮಾನಗಳು ಕೂಡ 90 ಅದಾವೆ. ಎಲ್ಲ 90 ಇದ್ದರೆ ಮತ್ತು ಪಾರ್ಶ್ವಬಾಹುಗಳ ಅಳತೆ ಸಮನಾಗಿ ಕೊಟ್ಬಿಟ್ಟದಾನ. ಪಾರ್ಶ್ವಬಾಹುಗಳ ಅಳತೆ ಸಮನಾಗಿ 90 ಡಿಗ್ರಿ ಇರುವಂಥ ಒಂದು ಆಕೃತಿಯನ್ನು ನಾವು ಚೌಕ ಅಂತೇಳಿ ಕರಿಬೋದು.
ಇದು 4 ಸೆಂಟಿಮೀಟ್ರ್ ಅದ ಅಂದರೆ ಇಲ್ಲಿ ಕೂಡ 4 ಸೆಂಟಿಮೀಟ್ರ್. ಯಾಕಂದರೆ ಇಲ್ಲಿ ಇನ್ನೊಂದು ವರ್ಕ್ ಆಗ್ತಿರ್ತದೆ ವೆರಿ ಇಂಟ್ರೆಸ್ಟಿಂಗ್ ಆಗಿ. 4 ಸೆಂಟಿಮೀಟ್ರ್ 4 ಅಂದರೆ ಬಾಹುಗಳ ಅಳತೆಯಲ್ಲಿ ಸಮಾನ ಅಳತೆಗಳು ವರ್ಕ್ ಆಗ್ತಿರ್ತಾವೆ. ಓಕೆ, ಲಂಬಕೋನ. ದೆನ್ 13ನೇ ಪ್ರಶ್ನೆನ ನೋಡ್ರಿ. ಚಿತ್ರದಲ್ಲಿ ಪಿ ಕ್ಯೂ ಪಿ ಆರ್ಗಳು ಓ ಕೇಂದ್ರದ ವೃತ್ತಕ್ಕೆ ಕ್ಯೂ ಪಿ ಆರ್ 50 ಡಿಗ್ರಿ ಇದ್ದರೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದರೆ ಓ ಕ್ಯೂ ಆರ್ ಸಮನಾದದ್ದು ಏನು ಅಂತ ಕೊಡೋಣ. ಅಂದರೆ ನೀವು ಚಿತ್ರವನ್ನು ಇಲ್ಲಿ ಗಮನಿಸ್ರಿ, ಇದು 50 ಡಿಗ್ರಿ ಆಗಿದೆ ಪಿ. ಓ ಕ್ಯೂ ಆರ್ ಈ ಕೋನವನ್ನು ಕಂಡುಹಿಡಿಬೇಕಾಗಿತ್ತು ನಾವು. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್. ಇದು 50 ಡಿಗ್ರಿ ಆದರೆ ನಿಮ್ಗೆ ಹೇಳಿದಂಗೆ ಇದು ಸ್ಪರ್ಶಕದ ನಡುವಿನ ಕೋನ, ಇದು ತ್ರಿಜ್ಯದ ನಡುವಿನ ಕೋನ. ಅದು 50 ಆದರೆ ಇದು 130 ಆಗಿರ್ತದೆ. ಓಕೆ, ಓ ಕೋನ 130 ಆಗಿರ್ತದೆ, 130 ಡಿಗ್ರಿ. ಈಗ 130 ಡಿಗ್ರಿ ಓ ಕೋನ ಆಯಿತು. ಇಲ್ಲೊಂದು ತ್ರಿಭುಜ ಫಾರ್ಮೇಷನ್ ಆಗ್ತಾ ಇದೆ, ನೀವು ನೋಡ್ಬೋದು. ಇಲ್ಲೊಂದು ತ್ರಿಭುಜ ಓ ಕ್ಯೂ ಆರ್ ಅನ್ನುವಂಥ ತ್ರಿಭುಜ. ಈ ಓ ಕೋನದ ಅಳತೆ 130 ಡಿಗ್ರಿ ಅಂತ ಹೇಳಿದ್ನ. ಯಾಕಂದರೆ ಅಪೋಸಿಟ್ ಆ್ಯಂಗಲ್ಸ್ ಸಮ್ ಏನಾಗಿರ್ತದೆ 180 ಡಿಗ್ರಿ ಆಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಆಲ್ರೆಡಿ 50 ಹೋಗಿದೆ, ಇದು 130 ಡಿಗ್ರಿ. ಈಗ ಇದೊಂದು ತ್ರಿಭುಜದ 2 ಬಾಹುಗಳ ಸಮ ಅದಾವೆ ಇಲ್ಲಿ. ಯಾಕಂದರೆ ಇವೆರಡು ಕೇಂದ್ರದಿಂದ ಎಳೆದಂತಹ ತ್ರಿಜ್ಯಗಳ, ವೃತ್ತದಲ್ಲಿ ಎಳೆದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ ಇರ್ತಾವೆ. ನಿಯಮದ ಎಲ್ಲ ತ್ರಿಜ್ಯಗಳು ಸಮ ಇರ್ತಾವೆ ಅನ್ನೋದಾದ್ರೆ ಅದಕ್ಕೆ ಅಭಿಮುಖವಾಗಿ ಉಂಟಾದಂಥ ಕೋನಗಳು ಕೂಡ ಸಮ ಇರ್ತಾವೆ. ಕೋನ ಆರ್ ಮತ್ತು ಕೋನ ಕ್ಯೂ ಸಮನಾಗಿರ್ತಾವೆ. ಈಗ 130 ಹೋಗೈತೆ ಆಲ್ರೆಡಿ ಓಕ. 180 ಉಳಿದಿದ್ದ 50 ಡಿಗ್ರಿ. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180. 180 130 ಒಂದೇ ಕೋನ ಐತೆ. ಇನ್ನು ಉಳಿಕಿದ್ದ 50 ಡಿಗ್ರಿ ಅಡ್ಡು ಕೋನಕ್ಕೆ ಹಂಚಿಕೆ ಆಗಬೇಕು, ಸಮಾನ ಹಂಚಿಕೆ ಆಗ್ಬೇಕು. ಯಾಕಂದ್ರೆ ಅವುಗಳ ಅಭಿಮುಖ ಬಾಹುಗಳು ಸಮನಾಗಿದ್ದಾವೆ, ತ್ರಿಜ್ಯಗಳು ಸಮನಾಗಿದ್ದಾವೆ. ಹಾಗಾದ್ರೆ ಸಮಾನ ಹಂಚಿಕೆ ಅಂದರೆ ಒಂದಕ್ಕೆ 25 ಹೋಗ್ತೈತಿ, ಇನ್ನೊಂದಕ್ಕೆ 25 ಹೋಗ್ತೈತಿ. ಹಾಗಾದರೆ ಇಲ್ಲಿ ಕ್ಯೂನ ಅಳತೆ 25 ಡಿಗ್ರಿ. ಕ್ಯೂನ ಅಳತೆ 25 ಡಿಗ್ರಿ. ಆಪ್ಷನ್ ಎನಲ್ಲಿ ಇದೆ. 14ನೇ ಪ್ರಶ್ನೆಯನ್ನು ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ XY ಸ್ಪರ್ಶಕ AOB 130 ಡಿಗ್ರಿ. AOB ನೀವು ನೋಡುತ್ತಿದ್ರಿ 130 ಡಿಗ್ರಿ. ಹಾಗಾದರೆ BAY. ಓಕೆ, ಎಸ್, AOB 130 BAY ಈ ಕೋನವನ್ನು ಕೇಳಿದ್ದಾರೆ. ಇಲ್ಲಿ ಎಳೆದಂಥ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ, ಅಂದರೆ ಟೋಟಲ್ 90 ಡಿಗ್ರಿ ಇರ್ತದೆ. 90 ಡಿಗ್ರಿ ಒಳಗೆ ಈ ಕೋನ ಎಷ್ಟಂತ ಹುಡುಕೋಕ್ಕಿಂತ ಮೊದಲ ಸೇಮ್ ತೇರಿ. ಇಲ್ಲಿ 130 ತೆಗ್ಯಾವಂದ್ರೆ ಇವೆರಡು ಬಾಹುಗಳು ಸಮ ಇರ್ತಾವೆ, ಇವೆರಡು ಕೋನಗಳು ಸಮ ಇರ್ತಾವೆ, ಒಳಗಿನ ಕೋನಗಳು. ಇದು 130 ಐತಂದ್ರೆ ಇನ್ನು 50 ಉಳಿತು. ಯಾಕಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180. 130 ಹೋಗೈತಿ. ಹಾಗಾದರೆ ಈ ಕೋನ 25 ಡಿಗ್ರಿ, ಈ ಕೋನ 25 ಡಿಗ್ರಿ. ಇದೀಗ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಒಳಗೆ ಮಾಡೇವು ನಾವು. ಎಲ್ಲ ಕೂಡಿಸಿದ್ರೆ ಮತ್ತು 180 ಆಗ್ಬೇಕದು ತ್ರಿಭುಜ. ಇನ್ನು ಸ್ಪರ್ಶಕಕ್ಕೆ ಎಳೆದಂಥ ತ್ರಿಜ್ಯ ಲಂಬವಾಗಿರ್ತದೆ. ಲಂಬ ಅಂದ್ರೆ 90 ಡಿಗ್ರಿ. 90 ಡಿಗ್ರಿ ಒಳಗೆ 25 ಡಿಗ್ರಿಯನ್ನು ಕಂಡು ಹಿಡ್ಕೊಂಡು ನಾವು ಹೊರಗಿನ ಕೋನವನ್ನು ಕೇಳತ್ತ ನಾವು. ಹಾಗಾದ್ರೆ 10 5 ಹೋದ್ರೆ 5, 9 3 ಕಳೆದ್ರೆ 6, 65 ಡಿಗ್ರಿ ಈ ಹೊರಗಿನ ಕೋನ ಉಂಟಾಗ್ತಿರ್ತದೆ. ಓಕೆ, 65 ಡಿಗ್ರಿ. ದೆನ್ 15ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ACB 50 ಡಿಗ್ರಿ. ACB, ಓಕೆ, ದಿಸ್ ಒನ್ 50 ಡಿಗ್ರಿ. ನೀವು ನಿರಾಂತಕವಾಗಿ ಹೇಳಬೇಕು, ಇದು 50 ಡಿಗ್ರಿ ಇತ್ತು ಅಂದರೆ. ಓಕೆ, ಇಲ್ಲಿ ರೇಡಿಯಸ್ಗಳಿಲ್ಲ. ಓಕೆ, ಚೆಕ್ ಮಾಡೋಣ. BATಗೆ ಸಮನಾದದ್ದು ಯಾವುದು? ಕೋನ BAT ಅಂದರೆ ಇದು. ಓಕೆ, 50 ಡಿಗ್ರಿ ಅನ್ನುವಂಥ ಅಳತೆ ಮಾನವನ್ನು ಕೊಟ್ಟಿದ್ದಾರೆ. BATಗೆ ಸಮನಾಗಿದ್ದು ಏನು ಅಂತ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು ಕೂಡ. ಇಲ್ಲಿ ತೇರಿ ನಮಗೇನು ಗೊತ್ತಾಗಬೇಕು ಅಂದ್ರೆ ವ್ಯಾಸದಿಂದ ವೃತ್ತದ ಪರಿಧಿಗೆ ಎಳೆದ ಕೋನಗಳು 90 ಡಿಗ್ರಿಯನ್ನು ತೋರ್ಪಡಿಸ್ತಾವೆ. ಯಾವಾಗಲೂ ವ್ಯಾಸದಿಂದ ವೃತ್ತದ ಪರಿಧಿಗೆ ಎಳೆದಂಥ ಕೋನಗಳು 90 ಡಿಗ್ರಿಯನ್ನು ತೋರ್ಪಡಿಸ್ತಿರ್ತಾವೆ. ಅವರ ಇಲ್ಲಿ ಆಲ್ರೆಡಿ 50 ಅಂದಾರ. ಒಂದು ಕೋನ B ಕೋನ 90 ಡಿಗ್ರಿ ಆಗ್ಯದ. ಓಕೆ, ಇನ್ನು A ಕೋನ ಎಷ್ಟಿರ್ತದೆ ಅಂದರೆ 40 ಡಿಗ್ರಿ. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. 50 90 ಕೂಡಿಸಿದ್ರೆ 140 ಆತ. ಇನ್ನು 40 ಹಾಕಿದ್ರೆ 180 ಆಗ್ತದೆ. ಹಾಗಾದ್ರೆ ಈ ಒಳಗಿನ ಕೋನ, ಓಕೆ, ಈ ಒಳಗಿನ A ಕೋನ 40 ಡಿಗ್ರಿ. ಕೇಳತ್ತಾನು ಏನು ಕೇಳ್ತಾರು? BAT. ಹಾಂ, ಈ ಹೊರಗಿನ ಕೋನವನ್ನು ಕೇಳತ್ತಾರೆ. ಇಲ್ಲಿ ಓದಿಂದ್ರೆ A ಲಂಬವನ್ನು ಉಂಟು ಮಾಡ್ತಿರ್ತದೆ ಸ್ಪರ್ಶಕಕ್ಕೆ. ಯಾಕಂದ್ರೆ ಅದು ತ್ರಿಜ್ಯ, ಕೆಳಗಿನ ಸ್ಪರ್ಶಕ ಲಂಬವನ್ನು ಉಂಟು ಮಾಡ್ತಿರ್ತೈತಿ. ಈಗ ಆಲ್ರೆಡಿ ಒಳಗಿಂದ 40 ಡಿಗ್ರಿ ಹೋಯ್ತು. ಓಕೆ, ಲಂಬ ಉಂಟಾಗತ್ತೈತೆ ಅಂದರೆ ಇದು ಎಷ್ಟು ಇರ್ತದೆ? 50 ಡಿಗ್ರಿ ಇರ್ತದೆ. ಆಪ್ಷನ್ ಸಿ 50 ಡಿಗ್ರಿ. ಓಕೆ, ಇಲ್ಲಿ ACB 50 ಡಿಗ್ರಿ ಕೊಟ್ಟಾರೆ, ACB 50 ಡಿಗ್ರಿ ಕೊಟ್ಟಾರೆ. ಇಲ್ಲಿ 90 ಡಿಗ್ರಿ ಉಂಟಾಗ್ತಿರ್ತದೆ.
140 ಡಿಗ್ರಿ ಆಯಿತು. ಒಳಗಿನ ತ್ರಿಭುಜ 140 ಡಿಗ್ರಿ ಹೋಯಿತು ಅಂದರೆ ಇಲ್ಲಿ 40 ಡಿಗ್ರಿ. ಆ್ಯಂಡ್ ಈ ಬಾಹುವಿಗೆ ಲಂಬವಾಗಿರ್ತದೆ. ಹಾಗಾದ್ರೆ ಲಂಬ ಅಂದರೆ ಟೋಟಲ್ 90 ಡಿಗ್ರಿ. ಒಳಗೆ 40 ಡಿಗ್ರಿ ಹೋಯಿತು. ಹೊರಗಿಂದ ಎಷ್ಟು ಅಂದರೆ 50 ಡಿಗ್ರಿ. ಓಕೆ. ದೆನ್ 16ನೇ ಪ್ರಶ್ನೆಯನ್ನು ಗಮನಿಸಿ. ಆರ್ ಕ್ಯೂ ಸ್ಪರ್ಶಕವಾಗಿದೆ. ಎಸ್ ಕ್ಯೂ 6 ಸೆಂಟಿಮೀಟ್ರ್. ಎಸ್ ಕ್ಯೂ ಅಂದರೆ ವ್ಯಾಸ. ಓಕೆ, 6 ಸೆಂಟಿಮೀಟ್ರ್. ಇನ್ನು ತ್ರಿಜ್ಯ 3 ಸೆಂಟಿಮೀಟ್ರ್ ಇರ್ತದೆ. ಬಡ ಫಾರ್ಮೇಷನ್ ಹಾಕಬೇಕು. ಕ್ಯೂ ಆರ್ 4 ಸೆಂಟಿಮೀಟ್ರ್. ಕ್ಯೂ ಆರ್ ಇಲ್ಲದ ಹೊರಗದ ಸ್ಪರ್ಶಕ 4 ಸೆಂಟಿಮೀಟ್ರ್. ಹಾಗಾದರೆ ಓ ಆರ್ನ ಅಳತೆ. ಓಕೆ, ಇಲ್ಲಿ ಲಂಬಕೋನ ತ್ರಿಭುಜ ಉಂಟಾಗುತ್ತದೆ ಆರ್ ಒ ಕ್ಯೂ. ಇಲ್ಲಿ ಲಂಬಕೋನದ ಇದು ವಿಕರ್ಣ. ಈ ಬಾಹುವಿನ ಅಳತೆ ಸಿಕ್ತು ನಮಗೆ. ಕ್ಯೂ ಆರ್ 4 ಸೆಂಟಿಮೀಟ್ರ್. ಓ ಕ್ಯೂ 3 ಸೆಂಟಿಮೀಟ್ರ್. ಅವ್ನು ಕೊಟ್ಟಿಲ್ಲ 3 ಸೆಂಟಿಮೀಟ್ರ್ ಅಂತೇಳಿ, ಬಟ್ ಹಿಂಟ್ ಕೊಟ್ಟಾರು. ಎಸ್ ಕ್ಯೂ 6 ಸೆಂಟಿಮೀಟ್ರ್ ಇರ್ತದೆ. ಎಸ್ ಕ್ಯೂ ಅನ್ನೋದು ವ್ಯಾಸ, ಓ ಕ್ಯೂ ಅನ್ನೋದು ತ್ರಿಜ್ಯ. ಅದು 6 ಸೆಂಟಿಮೀಟ್ರ್ ಐತಂದರೆ ಇದು 3 ಸೆಂಟಿಮೀಟ್ರ್ ಇರ್ತದೆ. ಓಕೆ, ಪೈಥಾಗೋರಿಯನ್ ಥಿಯರಿ ಹಾಕಿದರೆ 2 ಬಾಹುಗಳ ವರ್ಗಗಳ ಮೊತ್ತ ವಿಕರ್ಣದ ವರ್ಗದ ಮೊತ್ತಕ್ಕೆ ಸಮ ಇರ್ತದೆ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 2 ಕೂಡಿಸಿದ್ರೆ 25 ರೂಟ್ ತೆಗೆದ್ರೆ 5 ಸೆಂಟಿಮೀಟ್ರ್. ಹಾಗಾದರೆ ಓ ಆರ್ನ ಅಳತೆ 5 ಸೆಂಟಿಮೀಟರ್. ಎಸ್ ಪದಾರ್ಥಗಳು ಇಷ್ಟಾಗಿತ್ತು ವೃತ್ತಗಳಿಗೆ ಸಂಬಂಧಿಸಿದಂತಹ ಒಂದು LBA ಸರಣಿಯ ಪ್ರಶ್ನಾಕೋಶದ ಪ್ರಶ್ನೆಗಳು. LBAದನು ಪ್ರಶ್ನೆಗಳು ಬರ್ತಾವು ಅಂತ ನಾನು ಹೇಳಿದ್ದೆ. ಬರುವಂಥ ಚಾನ್ಸಸ್ ಹೆಚ್ಚದ. ಈ ವರ್ಷ ಸರ್ಕಾರವೇ LBAಯನ್ನು ಇಡೀ ಕರ್ನಾಟಕದಾದ್ಯಂತ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರೆಫರೆನ್ಸ್ ಮಾಡಕ್ಕೆ ಕೊಟ್ಟಾರು. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದರ ಬಗ್ಗೆ, ವಿಶೇಷವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಕೇಳುವಂಥ ಸಾಧ್ಯತೆ ಹೆಚ್ಚಿರ್ತದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಓಕೆ, ಹಾಗಾಗಿ ಈ ಸರಣಿಯ ಪ್ರಶ್ನಾಕೋಶಗಳನ್ನ ಬಿಡಿಸೋದು ನಾವೊಂದು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೆ. ಹಲವಾರು ಪಾಠಗಳನ್ನು ಕಂಪ್ಲೀಟ್ ಕೂಡ ಮಾಡಿದ್ದೀನಿ 10ನೇ ತರಗತಿಗೆ ಸಂಬಂಧಪಟ್ಟಂಗೆ. ಈಗ ವೃತ್ತಗಳಿಗೆ ಸಂಬಂಧಿಸಿದಂತಹ ಈ LBAನ ಬಿಡಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನುವಂಥ LBA ಬಿಡಿಸಿ ನಂತರ ತ್ರಿಕೋಣಮಿತಿಯ LBAಯನ್ನು ಕೂಡ ನಾನು ಬಿಡಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದರ ಮೂಲಕ ನಮಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಅದೇ ರೀತಿ LBAಯನ್ನು ಎಲ್ಲ ಮುಗಿಸುವಂಥ ಪ್ರಯತ್ನ ಮಾಡ್ತದೆ. ಅದಾದ ಕೂಡಲೇ ಸೈನ್ಸ್ LBAನು ಕೂಡ ನಾವು ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗ್ತದೆ. ಓಕೆ, ಥ್ಯಾಂಕ್ ಯು.